ಈ ಚಾನಲ್ಗೆ ಯಾರೆಲ್ಲ ಹೊಸದಾಗಿ ಬಂದಿರ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಬಂದ್ಬಿಟ್ಟು ಡಿಪ್ಲೊಮಕ್ಕೆ. ಓಕೆ, ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಎಲಿಪ್ಸ್ ಬೈ 4 ಸೆಂಟರ್ ಮೆಥಡ್ನ ಯಾವ ರೀತಿ ಹಾಕೋದು ಅನ್ನೋದನ್ನ ನೋಡೋಣ. ಓಕೆ, ಕನ್ಸ್ಟ್ರಕ್ಷನ್ ಆಫ್ ಎಲಿಪ್ಸ್ ಬೈ 4 ಸೆಂಟರ್ ಮೆಥಡ್. ನಾವು ಕನ್ಸ್ಟ್ರಕ್ಷನ್ ಆಫ್ ಎಲಿಪ್ಸಲ್ಲಿ 2 ಮೆಥಡ್ಸ್ ಇದೆ. ಒಂದು ಬಂದ್ಬಿಟ್ಟು ಕಾನ್ಸೆಂಟ್ರಿಕ್ ಸರ್ಕಲ್ ಮೆಥಡ್ ಅಂತೇಳಿ ಇನ್ನೂ ಒಂದು 4 ಸೆಂಟರ್ ಮೆಥಡ್ ಅಂತೇಳಿ ಒಂದಿದೆ. ಟೋಟಲಾಗಿ 2 ಮೆಥಡ್ಸ್ ಇದೆ. ಅದರಲ್ಲಿ ನಾವು ಆಗ್ತಾ ಇರೋದು 4 ಸೆಂಟರ್ ಮೆಥಡ್. ಇದು ಬಂದ್ಬಿಟ್ಟು AITT ಎಕ್ಸಾಮ್ಸ್ಗೆ ಫಸ್ಟ್ ಇಯರ್ ಎಲೆಕ್ಟ್ರಿಷಿಯನ್ ಆ್ಯಂಡ್ ಫಿಟ್ಟರ್ ಕಾಮನ್ ಟ್ರೇಡ್ಸಿಗೆ ಬರ್ತಕ್ಕಂಥ ಕ್ವಶನ್ ಇದಾಗಿರುತ್ತೆ. ಇದು ಬಂದ್ಬಿಟ್ಟು ನಿಮಗೆ ಎಕ್ಸಾಮಿಗೆ 15 ಮಾರ್ಕ್ಸಿಗೆ ಕೇಳುವ ಚಾನ್ಸಸ್ ಇದೆ. ಓಕೆ, ಹಾಗಾದರೆ ಎಲಿಪ್ಸ್ನ 4 ಸೆಂಟರ್ ಮೆಥಡಲ್ಲಿ ಹಾಕಬೇಕಂತಂದರೆ ನಮಗೆ ಏನೇನು ಬೇಕು, ಏನೇನಿಲ್ಲ, ಕ್ವಶನ್ನಲ್ಲಿ ಯಾವ ರೀತಿಯಾಗಿ ಕೇಳಿರ್ತಾರೆ ಅಂತಂದರೆ, ಕನ್ಸ್ಟ್ರಕ್ಷನ್ ಆಫ್ ಎಲಿಪ್ಸ್ ಬೈ 4 ಸೆಂಟರ್ ಮೆಥಡ್ ಹ್ಯಾವಿಂಗ್ ಇಟ್ಸ್ ಮೇಜರ್ ಆ್ಯಕ್ಸಿಸ್ ಆ್ಯಂಡ್ ಮೈನರ್ ಆ್ಯಕ್ಸಿಸ್ ಅಂತೇಳಿ ಕೊಟ್ಟಿರ್ತಾರೆ. ಆ ಮೇಜರ್ ಆ್ಯಕ್ಸಿಸ್ ಮತ್ತು ಮೈನರ್ ಆ್ಯಕ್ಸಿಸ್ನ ನಾವು ನೋಡಿಕೊಂಡು ನಾವು ಎಲಿಪ್ಸ್ನ ಕನ್ಸ್ಟ್ರಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಮೇಜರ್ ಆ್ಯಕ್ಸಿಸ್ 120 mm, ಮೈನರ್ ಆ್ಯಕ್ಸಿಸ್ ಬಂದ್ಬಿಟ್ಟು 80 mm ಇದೆ. ಫಸ್ಟಿಗೆ ನಾವು ಈ ರೀತಿಯಾಗಿ ಹಾರಿಜೆಂಟಲ್ ಲೈನ್ ಮುಖಾಂತರ ಒಂದು ಲೈನ್ ಹಾಕ್ಬೇಕು. ಈ ಹಾರಿಜೆಂಟಲ್ ಲೈನ್ನ ನಾವೇನಂತ ಕರಿತೀವಿ ಅಂತಂದರೆ ಮೇಜರ್ ಆ್ಯಕ್ಸಿಸ್ ಅಂತೇಳಿ ಕರಿತೀವಿ. ಅದೇ ರೀತಿಯಾಗಿ ಒಂದು ವರ್ಟಿಕಲ್ ಲೈನ್ನ ಇವೆರಡು ಲೈನ್ಸ್ನ ಇಂಟರ್ಸೆಕ್ಟ್ ಮಾಡಬೇಕಾಗುತ್ತೆ. ಈ ಹಾರಿಜೆಂಟಲ್ ಲೈನಿಗೆ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ AB ಅಂತೇಳಿ ಮೆಜರ್ ಮಾಡ್ತೀವಿ. ಅದನ್ನು ನಾವು ಮೇಜರ್ ಆ್ಯಕ್ಸಿಸ್ ಅಂತೇಳಿ. ಮೇಜರ್ ಆ್ಯಕ್ಸಿಸ್ ಬಂದ್ಬಿಟ್ಟು ಎಷ್ಟಿದೆ, 120 ಇದೆಯಲ್ಲ, 120 ಇದಕ್ಕೆ ನಾವು ಸೆಂಟರ್ ಪಾಯಿಂಟ್ ಮಾಡಿಕೊಂಡು ಈ ಆ್ಯಕ್ಸಿಸ್ ಪಾಯಿಂಟಿಂದ 60 mm ರೈಟ್ ಸೈಡ್ ಮತ್ತು 60 mm ಲೆಫ್ಟ್ ಸೈಡ್ ಆ ರೀತಿಯಾಗಿ ತೊಗೊತಾ ಇದ್ದೀವಿ. ಅದೇ ರೀತಿಯಾಗಿ ಮೈನರ್ ಆ್ಯಕ್ಸಿಸ್ ಬಂದ್ಬಿಟ್ಟು 80 mm ಇದೆ. ಸೆಂಟ್ರ್ ಪಾಯಿಂಟಿಂದ ಮೇಲ್ಗಡೆ ಅಪ್ ಸೈಡ್ 40, ಡೌನ್ ಸೈಡ್ 40. ಈಗೇನಾಯಿತು, ಟೋಟಲಾಗಿ ಈ ಪಾಯಿಂಟಿಗೆ ಸ್ಟಾರ್ಟಿಂಗ್ ಪಾಯಿಂಟ್ ಏನಂತಲ್ಲ ಆ ಪಾಯಿಂಟಿಂದ ಮತ್ತು ಎಂಡ್ ಪಾಯಿಂಟಿಗೆ A ಮತ್ತು B ಇದು ಬಂದ್ಬಿಟ್ಟು ಮೇಜರ್ ಆ್ಯಕ್ಸಿಸ್ ಆಗಿರುತ್ತೆ. C ಮತ್ತು D ಇದೇನಾಗಿರುತ್ತೆ ಅಂದರೆ ಮೈನರ್ ಆ್ಯಕ್ಸಿಸ್ ಇದಾಗಿರುತ್ತೆ. ಸೆಂಟ್ರ್ ಪಾಯಿಂಟ್ ಬಂದ್ಬಿಟ್ಟು O. ಓಕೆ, ಇಲ್ಲಿವರೆಗೆ ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಇದು ಬಂದ್ಬಿಟ್ಟು ಬೇಸಿಕ್ಸ್. ನೆಕ್ಸ್ಟ್ ಏನು ಮಾಡ್ಬೇಕಂತಂದರೆ ಕಾಂಪಾಸ್ ತೊಗೊಂಡು O ಸೆಂಟ್ರ್ ತೊಗೊಂಡು OA ರೇಡಿಯಸ್ ತೊಗೊಂಡು ನಾವು ಸೆಮಿ ಸರ್ಕಲ್ ಅಂತಂದರೆ ಹಾಫ್, ಸೆಮಿ ಸರ್ಕಲಲ್ಲಿ ಹಾಫ್ ಈ ರೀತಿಯಾಗಿ ನಾವು ಕನ್ಸ್ಟ್ರಕ್ಟ್ ಮಾಡಬೇಕು. ಇದು ಬಂದ್ಬಿಟ್ಟು ಮೈನರ್ ಆ್ಯಕ್ಸಿಸ್ಗೆ ಬೈಸೆಕ್ಟ್ ಆಗುತ್ತೆ. ಆ ಪಾಯಿಂಟ್ ಬಂದ್ಬಿಟ್ಟು ನಾವು P ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ A ಮತ್ತು C ಜಾಯಿನ್ AC ಸ್ಕೇಲ್ ತೊಗೊಂಡು A ಮತ್ತು C ಲೈನ್ನ ಈ ರೀತಿಯಾಗಿ ಸ್ಟ್ರೈಟ್ ಲೈನ್ ಎಳೆದ್ರ ಮುಖಾಂತರ ನಾವು ಕನ್ಸ್ಟ್ರಕ್ಟ್ ಮಾಡ್ತೀವಿ. ನೆಕ್ಸ್ಟ್ ಏನು ಮಾಡ್ಬೇಕಂತಂದರೆ CP ರೇಡಿಯಸ್ ತೊಗೊಂಡು C ಸೆಂಟ್ರ್ ತೊಗೊಂಡು AC ಲೈನಿಗೆ ನಾವು ಬೈಸೆಕ್ಟ್ ಮಾಡಬೇಕಾಗುತ್ತೆ. C ಸೆಂಟರ್ CP ರೇಡಿಯಸ್ ತೊಗೊಂಡು ನಾವು AC ಲೈನಿಗೆ ಈ ರೀತಿಯಾಗಿ ಬೈಸೆಕ್ಟ್ ಮಾಡಬೇಕು. ಸೆಕೆಂಡ್ ಪಾಯಿಂಟ್. ನೆಕ್ಸ್ಟ್ ಇವಾಗ ಏನು ಮಾಡಬೇಕು, A ಮತ್ತು Cನ ನಾವು ಬೈಸೆಕ್ಟ್ ಮಾಡಿದ್ವಲ್ಲ ಅಲ್ಲಿಂದ ಅಲ್ಲಿಗೆ ಮೋರ್ ದೆನ್ ಹಾಫ್ ತೊಗೊಂಡು ನಾವು ಆರ್ಕ್ನ ಬೈಸೆಕ್ಟ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಅಪ್ ಸೈಡ್ ಮತ್ತು ಡೌನ್ ಸೈಡ್ ಈ ರೀತಿಯಾಗಿ ನಾವೇನು ಮಾಡಬೇಕು, ಬೈಸೆಕ್ಟ್ ಮಾಡಬೇಕು. A ಪಾಯಿಂಟಿಂದ ಆಯಿತು ಮತ್ತು ಈ ಕಡೆ ಸೈಡ್ ಎಡ್ಜ್ ಪಾಯಿಂಟಲ್ಲಿ ತೊಗೊಂಡು ಇದನ್ನು ಕೂಡ ಈ ರೀತಿಯಾಗಿ ನಾವು ಬೈಸೆಕ್ಟ್ ಮಾಡಬೇಕು. ಈಗೇನು ಮಾಡಬೇಕು, ಮಿಡ್ ಪಾಯಿಂಟ್ನ ನಾವು ತೊಗೊಂಡು ಈ ಲೈನ್ನ ಜಾಯಿನ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ನಾವು ಜಾಯಿನ್ ಮಾಡಬೇಕು. ಇದು ಬಂದ್ಬಿಟ್ಟು ಮೈನರ್ ಆ್ಯಕ್ಸಿಸ್ ಏನಿದೆಯಲ್ಲ ಅದಕ್ಕಿಂತ ಸ್ವಲ್ಪ ಕೆಳಗಡೆ ಬರುತ್ತೆ. ಇಲ್ಲೇನು ತೋರಿಸ್ತಾ ಇದ್ದೀವಲ್ಲ ಆ ಪಾಯಿಂಟಿಂದ ಆ ಪಾಯಿಂಟಿಗೆ ಈಗ ಏನು ಮಾಡೋದಂತಂದರೆ ತಿನ್ ಲೈನ್ನ ಮುಖಾಂತರ ನಾವು ಒಂದು ಲೈನ್ನ ಕನ್ಸ್ಟ್ರಕ್ಟ್ ಮಾಡ್ತಾಯಿದ್ವಿ. ಇದು ಬಂದ್ಬಿಟ್ಟು ಮೈನರ್ ಆ್ಯಕ್ಸಿಸ್ ಕೆಳಗಡೆ ಕಟ್ಟಾಗಿರುತ್ತೆ. ಓಕೆ, ಈಗ ಮೇಜರ್ ಆ್ಯಕ್ಸಿಸ್ಗೆ ಈ ಲೈನ್ನ ಕಟ್ಟಾಗಿರುತ್ತೆ. ಆ AB ಲೈನಿಗೆ ಕಟ್ಟಾಗಿರುತ್ತಲ್ಲ ಆ ಪಾಯಿಂಟ್ಸ್ನೆಲ್ಲ ನಾವು ಪಾಯಿಂಟ್ ಮಾಡ್ಕೋಬೇಕು. ಓಕೆ, ಪಾಯಿಂಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟು O ಮತ್ತು ಇದಕ್ಕೆ ನಾವು 1 ಅಂತ ಹೇಳ್ಕೊಡ್ತೀವಿ. ಈ ರೇಡಿಯಸ್ನ ತೊಗೊಂಡು ಲೆಫ್ಟ್ ಸೈಡಲ್ಲಿದೆ ಸೇಮ್ ರೇಡಿಯಸ್ ತೊಗೊಂಡು O ತೊಗೊಂಡು ನಾವು ರೈಟ್ ಸೈಡಲ್ಲಿರ್ತಕ್ಕಂಥ ಮೇಜರ್ ಆ್ಯಕ್ಸಿಸ್ ಮೇಲೆ ಪಾಯಿಂಟ್ ಮಾಡ್ತೀವಿ. ನೆಕ್ಸ್ಟು D
ಕೆಳಗಡೆ ಒಂದು ಪಾಯಿಂಟ್ ಬಂದಿರುತ್ತೆ, ಆ ಪಾಯಿಂಟಿಂದ ಮತ್ತೆ ಹೋಗಿ ರೇಡಿಯಸ್ ತೊಗೊಂಡು ಓ ಸೆಂಟ್ರ್ ತೊಗೊಂಡು ಸೇಮ್ ರೇಡಿಯಸ್ ತೊಗೊಂಡು ಸಿ ಮೇಲೆ ಒಂದು ಇಷ್ಟು ರೇಡಿಯಸ್ ತೊಗೊಂಡು ಓ ಸೆಂಟ್ರ್ ತೊಗೊಂಡು ಇದನ್ನು ಮೈನರ್ ಆ್ಯಕ್ಸಿಸ್ ಮೇಲೆ ನಾವು ಬೈಸೆಕ್ಟ್ ಮಾಡಬೇಕಾಗತ್ತೆ, ಪಾಯಿಂಟ್ ಮಾಡ್ಕೋಬೇಕಾಗತ್ತೆ. ಓಕೆ, ಪಾಯಿಂಟ್ ಮಾಡಿದ ಮೇಲೆ ನೆಕ್ಸ್ಟ್ ಈ ಕೆಳಗಡೆ ಸೆಕೆಂಡ್ ಪಾಯಿಂಟ್ ಏನು ಬಂದಿರುತ್ತಲ್ಲ, ಆ ಸೆಕೆಂಡ್ ಪಾಯಿಂಟಿಂದ ನಾವೇನು ಮಾಡ್ತೀವಿ, ಮೇಜರ್ ಆ್ಯಕ್ಸಿಸ್ಗೆ ಕಟ್ಟಾಗಿರ್ತಕ್ಕಂಥ ಒಂದು ಪಾಯಿಂಟ್ ಸಿಗುತ್ತಲ್ಲ, ಆ ಪಾಯಿಂಟ್ನ ನಾವು ಜಾಯಿನ್ ಮಾಡ್ತಾ ಹೋಗ್ಬೇಕೀಗ. ಇದನ್ನು ಈ ಪಾಯಿಂಟಿಂದ ಈ ಪಾಯಿಂಟಿಗೆ ತಿನ್ ಲೈನ್ ಮುಖಾಂತರ ಜಾಯಿನ್ ಮಾಡಬೇಕು. ನೆಕ್ಸ್ಟ್ ಇದು ಬಂದ್ಬಿಟ್ಟು ನಾವು ಮೇಲೆ ಮೈನರ್ ಆ್ಯಕ್ಸಿಸ್ ಮೇಲೆ ಕಟ್ ಮಾಡಿರ್ತೀವಲ್ಲ, ಆ ಮೈನರ್ ಆ್ಯಕ್ಸಿಸ್ ಪಾಯಿಂಟ್ ತೊಗೊಂಡು ಅಲ್ಲಿಂದ ಆ ಪಾಯಿಂಟಿಂದ ಈ ಪಾಯಿಂಟಿಗೆ ಈ ರೀತಿಯಾಗಿ ನಾವು ಲೈನ್ ಎಳಿಬೇಕು ಪಾಯಿಂಟ್ಸ್ನ. ಮತ್ತು ಸೇಮ್ ಪ್ರೊಸೀಜರ್ ಮೇಲೆ ಮೈನರ್ ಆ್ಯಕ್ಸಿಸ್ನಲ್ಲಿ ಕಟ್ಟಾಗಿರುತ್ತಲ್ಲ, ಒಂದು ಪಾಯಿಂಟ್ ಸಿಕ್ಕಿರುತ್ತಲ್ಲ, ಆ ಪಾಯಿಂಟ್ನ ತೊಗೊಂಡು ಈ ಪಾಯಿಂಟಿಗೆ ಲೈನ್ ಮಾಡ್ಕೋಬೇಕು. ಇವಾಗ ನಮಗೆ 4 ಪಾಯಿಂಟ್ಸ್ ಸಿಕ್ಕು. ಎಲ್ಲೆಲ್ಲಿದೆ 4 ಪಾಯಿಂಟ್ಸ್ ಅಂತ ಹೇಳೋದಾದರೆ, ಇಲ್ಲೇನು ಕಾಣಿಸ್ತಾ ಇದೆಯಲ್ಲ, ನಂಬರ್ 1 ಇದು ಬಂದ್ಬಿಟ್ಟು ಪಾಯಿಂಟ್ ನಂಬರ್ 1, ಇದು ಪಾಯಿಂಟ್ 2, ಇದು 3 ಆ್ಯಂಡ್ 4. ಇದು ಬಂದ್ಬಿಟ್ಟು ನಮಗೆ 4 ಸೆಂಟರ್ಸ್ ಆಗಿ ಸಿಗುತ್ತೆ. ಈ 4 ಸೆಂಟರ್ಸ್ನ ಇಟ್ಕೊಂಡ್ಬಿಟ್ಟು ನಾವೇನು ಮಾಡ್ತೀವಿ, ಈಗ ಎಲಿಪ್ಸ್ನ ನಾವು ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಓಕೆ, ಬನ್ನಿ ಎಲಿಪ್ಸ್ನ ಕನ್ಸ್ಟ್ರಕ್ಟ್ ಮಾಡೋಣ. ಈಗ ಗೊತ್ತಾಯ್ತಾ ಪಾಯಿಂಟ್ಸೆಲ್ಲ ಯಾವ ರೀತಿ ಆಗಿದೆ, ಎಲ್ಲೆಲ್ಲಿ ಬಂದಿದೆ, ಎಲ್ಲೆಲ್ಲಿಲ್ಲ ಅಂಥೇಳಿ. ಇವೆಲ್ಲ ಲೈನ್ಸ್ ಬಂದ್ಬಿಟ್ಟು ತಿನ್ ಲೈನ್ಸ್ನಲ್ಲೇ ನಾವು ಕನ್ಸ್ಟ್ರಕ್ಟ್ ಮಾಡ್ತಾ ಹೋಗಬೇಕು. 1 ಬಂದ್ಬಿಟ್ಟು ಮೇಜರ್ ಆ್ಯಕ್ಸಿಸ್ ಮೇಲೆ ಕಟ್ಟಾಗಿದೆ, 2 ಬಂದ್ಬಿಟ್ಟು ಮೈನರ್ ಆ್ಯಕ್ಸಿಸ್, 3 ಬಂದ್ಬಿಟ್ಟು ಮೇಜರ್ ಆ್ಯಕ್ಸಿಸ್, 4 ಬಂದ್ಬಿಟ್ಟು ಮೈನರ್ ಆ್ಯಕ್ಸಿಸ್. ಇವಾಗ 1.1a ರೇಡಿಯಸ್ ತೊಗೊಂಡು ನಾವು ಈ ರೀತಿಯಾಗಿ ಈ ಲೈನಿಗೆ ಒಂದು ಕರ್ವ್ನ ಎಳಿಬೇಕಾಗುತ್ತೆ. ಓಕೆ, ನೆಕ್ಸ್ಟ್ 2 ಪಾಯಿಂಟ್ ಇದೆ. ನೆಕ್ಸ್ಟ್ ಅದೇ ರೀತಿಯಾಗಿ 3 ಪಾಯಿಂಟ್ ಹತ್ರ ಇಟ್ಕೊಂಡು ಈ 3b ರೇಡಿಯಸ್ ತೊಗೊಂಡು ಸೇಮ್ ಆ್ಯಸ್ ಇಟ್ ಈಸ್ ಅಲ್ಲಿ ಯಾವ ರೀತಿ ಮಾಡಿದ್ವಿ ಅದೇ ರೀತಿಯಾಗಿ ಈ ಲೈನಿಗೆ ನಾವು ಒಂದು ಆರ್ಕ್ನ ಕಟ್ ಮಾಡಬೇಕು. ನೆಕ್ಸ್ಟ್ 2 ಪಾಯಿಂಟ್ನ ತೊಗೊಂಡು 2 ಪಾಯಿಂಟ್ ಹತ್ರ ಸೆಂಟರು, ಆಮೇಲೆ ಸಿ ಏನು ಮೈನರ್ ಆ್ಯಕ್ಸಿಸ್ ಇದು ಮಾಡಿದ್ದೀವಲ್ಲ ಅಲ್ಲಿಂದ ಆ ಪಾಯಿಂಟಿಂದ ಸಿಗೆ ಟಚ್ ಆಗೋಂಗೆ ಈ ಲೈನಿಗೆ ಒಂದು ಆರ್ಕ್ ಎಳಿಬೇಕು. ಓಕೆ, ಸೇಮ್ ಪ್ರೊಸೀಜರ್ ಅಲ್ಲಿ ಸಿ ತೊಗೊಂಡು ಇಲ್ಲಿ 2 ಪಾಯಿಂಟ್ ಹತ್ರ ಇಟ್ಕೊಂಡ್ಬಿಟ್ಟು ಈ ಲೈನ್ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಈ ರೀತಿಯಾಗಿ ಜಾಯಿನ್ ಮಾಡಬೇಕಾಗುತ್ತೆ. ಓಕೆ, ಈ ರೀತಿಯಾಗಿ ಜಾಯಿನ್ ಮಾಡಬೇಕಾಗುತ್ತೆ. ಇದು 4 ಸೆಂಟರ್ಸ್ ಮೆಥಡ್ ಎಲಿಪ್ಸ್. ಇದು ಬಂದ್ಬಿಟ್ಟು ಮೇಜರ್ ಆ್ಯಕ್ಸಿಸ್. $120 ಕೊಟ್ಟಿದ್ದಾರೆ. ಆಮೇಲೆ ವರ್ಟಿಕಲ್ ಲೈನ್ ಬಂದ್ಬಿಟ್ಟು ಮೈನರ್ ಆ್ಯಕ್ಸಿಸ್, ಮೇಜರ್ ಆ್ಯಕ್ಸಿಸ್ ಆ್ಯಂಡ್ ಮೈನರ್ ಆ್ಯಕ್ಸಿಸ್. ಇದು ಬಂದ್ಬಿಟ್ಟು 80 mm. ಇದು ವೇರಿಯೇಷನ್ ಆದರೂ ಆಗ್ಬೋದು, ಮೇಜರ್ ಆ್ಯಕ್ಸಿಸ್ ಮತ್ತು ಮೈನರ್ ಆ್ಯಕ್ಸಿಸ್ ವೇರಿಯೇಷನ್ ಆದರೂ ಆಗ್ಬೋದು. ಮ್ಯಾಕ್ಸಿಮಮ್ ಎಕ್ಸಾಮ್ಸ್ನಲ್ಲಿ ಕೊಡೋದು ಇದೇ ಡೈಮೆನ್ಷನ್ಸ್ ಕೊಡ್ತಾರೆ. ಇದೆಲ್ಲ ಆದಮೇಲೆ ಎ ಮತ್ತು ಬಿ ಇಂದ ಒಂದು ತಿನ್ ಲೈನ್ಸ್ನ ಈ ರೀತಿಯಾಗಿ ಲೈನ್ಸ್ನ ಕನ್ಸ್ಟ್ರಕ್ಟ್ ಮಾಡಿಕೊಂಡು ಎಲಿಪ್ಸಿಂದ ಮಿನಿಮಮ್ ಏನಾದರೂ ಒಂದು 3 to 4 ಸೆಂಟಿಮೀಟರ್ಸ್ ಡಿಸ್ಟೆನ್ಸಲ್ಲಿ ತೊಗೊಂಡು ತಿನ್ ಲೈನ್ಸಲ್ಲಿ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ ಡೈಮೆನ್ಷನ್ನ ಗುರುಸ್ತಾ ಇದ್ದೀವಿ ಈ ಪಾಯಿಂಟಿಂದ ಈ ಪಾಯಿಂಟಿಗೆ. ಓಕೆ, ಇದು ಬಂದ್ಬಿಟ್ಟು ಎಕ್ಸಾಮಿಗೆ ಕಂಪಲ್ಸರಿ ಕೇಳ್ತಕ್ಕಂಥ ಕ್ವಶನ್ ಇದಾಗಿರುತ್ತೆ. ಎಲಿಪ್ಸಲ್ಲಿ 2 ಮೆಥಡ್ಸ್ ಇದೆ, 4 ಸೆಂಟರ್ ಮೆಥಡ್ ಆಮೇಲೆ ಕಾನ್ಸೆಂಟ್ರಿಕ್ ಸರ್ಕಲ್ ಮೆಥಡ್. ಎಕ್ಸಾಮ್ಸ್ನಲ್ಲಿ ನಾವು ಜಾಸ್ತಿ ಕ್ವಶನ್ ಪೇಪರ್ಸಲ್ಲಿ ನೋಡೋದಾದರೆ 4 ಸೆಂಟರ್ ಮೆಥಡ್ನೇ ಜಾಸ್ತಿಯಾಗಿ ಕೇಳಿದರೆ, ಅದಕ್ಕೋಸ್ಕರ ಇದು ಎಕ್ಸಾಮಿಗೆ ಹೆಲ್ಪ್ಫುಲ್ ಆಗುತ್ತೆ. ಈ ಎಲಿಪ್ಸಿಂದ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ ಒಂದು 3 to 4 ಸೆಂಟಿಮೀಟರ್ಸ್ ಡಿಸ್ಟೆನ್ಸ್ ತೊಗೊಂಡು ನಾವು ಡೈಮೆನ್ಷನ್ ಲೈನ್ ಹಾಕಿ ಯಾರೋ ಹೆಡ್ಸ್ನ ಈ ರೀತಿಯಾಗಿ ಕನ್ಸ್ಟ್ರಕ್ಟ್ ಮಾಡಬೇಕು. ಇದು ಬಂದ್ಬಿಟ್ಟು ಓಕೆ, ಇದು ಬಂದ್ಬಿಟ್ಟು ಮೇಜರ್ ಆ್ಯಕ್ಸಿಸ್. ಮೇಲೇನು ಬರ್ತಾ ಇದೀವಲ್ಲ ಇದು ಮೇಜರ್
ಆ್ಯಕ್ಸಿಸ್ ಮೇಜರ್ ಆ್ಯಕ್ಸಿಸ್ ಬಂದ್ಬಿಟ್ಟು ಇದು 120 mm ಇದಿರ್ತೈತೆ. ಆಮೇಲೆ ನಾವು ಈ ಟೈಪ್ ವರ್ಟಿಕಲಲ್ಲಿ ನೋಡಿದ್ರೆ ಇದು ಬಂದ್ಬಿಟ್ಟು ಮೈನರ್ ಆ್ಯಕ್ಸಿಸ್ 80 mm. ಇದು ಬಂದ್ಬಿಟ್ಟು 80 mm. Now the construction of ellipse by 4 center method is ready. ನೀವು ಇದಿಷ್ಟನ್ನ ಹಾಕೋದಾದರೆ ನಿಮಗೆ 15 ಮಾರ್ಕ್ಸ್ ಇರುತ್ತೆ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ರಿಗೂ ಶೇರ್ ಮಾಡಿ. ಹಾಗಿದ್ದರೆ ನೀವು ವಿಡಿಯೋ ಲೈಕ್ ಆಗಿದ್ದರೆ ಕಾಮೆಂಟ್ ಮುಖಾಂತರ ನೀವು ನಮಗೂ ತಿಳಿಸ್ಬೋದು. ಮತ್ತು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.